ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ. ನೆಕ್ಸ್ಟ್ 48 ಅವರ್ಸ್ಗೆ ಮೀನರಾಶಿಯವರಿಗೆ ಏನೆಲ್ಲ ಒಂದು ಗೈಡೆನ್ಸ್ ಬರ್ತಾ ಇದೆ, ಅವರ ಎನರ್ಜಿ ಏನ್ ಹೇಳುತ್ತೆ, ಅವರ ರಿಲೇಶನ್ಶಿಪ್, ಕರಿಯರ್ ಮತ್ತೆ ಅವರ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ, ಎಲ್ಲಿ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಎಲ್ಲರೂ ಕೂಡ ನೋಡಬಹುದು. ಹಾಗೆ ನಿಮ್ಗೆ ರೀಡಿಂಗ್ ಎಷ್ಟು ರೆಸೋನೇಟ್ ಆಯ್ತು ಖಂಡಿತ ನಿಮ್ಗೆ ಒಂದ್ಸಾರಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಓಕೆ. ಸೊ ಪ್ರಾಬ್ಲಮ್ ಎಲ್ಲಾದ್ರೂ ಬರ್ತಾ ಇದೆಯಾ ಅಂತ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ಎಲ್ಲ ಬರ್ತಾ ಇದೆ ಮೀನ ರಾಶಿಯವರಿಗೆ. ನೆಕ್ಸ್ಟ್ 48 ಅವರ್ಸ್ ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬಂದಿದೆ, ಎಲ್ಲ ಪಾಸಿಟಿವ್ ಕಾರ್ಡ್ ಬಂದಿದೆ. ಸೊ ನಾನು ನೋಡ್ತಾ ಇರುವಂತದ್ದು ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ನಿಮ್ಗೆ ಜಾಬ್ ರಿಲೇಟೆಡ್ ಯಾವ್ದಾದ್ರು ಒಂದು ಅಪಾರ್ಚುನಿಟಿ ಬರ್ತಾ ಇದೆ. ಹೊಸ ಒಂದು ಅಪಾರ್ಚುನಿಟಿ, ಜಾಬ್ ಇರ್ಬೋದು, ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಒಂದು ಪ್ರಪೋಸಲ್ ಬರ್ತಾ ಇದೆ ಅಂತ ಹೇಳ್ಬಹುದು. ಓಕೆ, ಅದನ್ನೇನಾದ್ರೂ ನೀವು ಕೈಗೆ ಎತ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ತುಂಬಾ ಒಂದು ಒಳ್ಳೆ ಎನರ್ಜಿ ಬರ್ತಾ ಇದೆ ಕರಿಯರ್ ಅಲ್ಲಿ. ಹೆಲ್ತ್ ಅಲ್ಲಿ ಕೂಡ ನಾನು ಹೇಳ್ತಾ ಇರೋದು ಹೆಲ್ತ್ ಅಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕರಿಯರ್ ವೈಸ್ ನೋಡಿದಾಗ ಕೂಡ ತುಂಬಾ ಬ್ಯಾಲೆನ್ಸ್ ಆಗಿ ನಡ್ಕೊಳ್ತಾ ಇದ್ದೀರಾ. ಎರಡು ಅಂದ್ರೆ ಜಾಬ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ. ಒಂದು ಒಳ್ಳೆ ಎನರ್ಜಿ ನನ್ಗೆ ಕಾಣ್ತಾ ಇದೆ. ನಿಮ್ಗೆ ಏನು ಕೊಟ್ಟಿರ್ತಾರೆ ಅದನ್ನ ನೀವು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಒಂದೇ ಹೇಳ್ಬೇಕು ಅಂತಂದ್ರೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತು. ತುಂಬಾ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಇನ್ನು ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಎಷ್ಟೇ ನಿಮ್ಗೆ ತೊಂದರೆ ಅಂತ ಅನ್ಸಿದ್ರು ಕೂಡ ಅದನ್ನ ಹೇಗೆ ತಗೋಬೇಕು, ಯಾವ ರೀತಿ ಥಿಂಕ್ ಮಾಡ್ಬೇಕು ಅನ್ನೋವಂಥದ್ದು ಎಲ್ಲ ನೀವು ಮೊದಲೇ ಪ್ಲಾನಿಂಗ್ಸ್ ಮಾಡ್ಕೊಳ್ತೀರಾ. ಹಾಗಾಗಿ ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಓಕೆ, ಮತ್ತೆ ಸ್ಟ್ರಗಲ್ ಮಾಡ್ತೀರಾ. ಆಗಿಲ್ಲ ಅಂತ ಹೇಳಿ ಬಿಡೋದಿಲ್ಲ. ತುಂಬಾ ಸ್ಟ್ರಗಲ್, ಡಿಫಿಕಲ್ಟೀಸ್ ಇದ್ರೂ ಕೂಡ, ಸ್ಟ್ರಗಲ್ ಇದ್ರೂ ಕೂಡ ಅದನ್ನ ನೀವು ಕೈ ಬಿಡೋದಿಲ್ಲ. ಸ್ವಲ್ಪ ಎಲ್ಲೋ ನಿಮ್ಗೆ ಅನ್ಸುತ್ತೆ ಏನಂತಂದ್ರೆ ಸ್ಟ್ರಗಲ್ ಇದೆ ಅಂತ ಅನ್ಸುತ್ತೆ ಕರಿಯರ್ ಅಲ್ಲಿ, ಬಟ್ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ತೀರಾ. ನೆಕ್ಸ್ಟ್ 48 ಅವರ್ಸ್ಗೆ ನಾನು ಹೇಳ್ತಾ ಇರುವಂತದ್ದು, ನಿಮ್ಗೆ ಒಂದು ಪ್ರೈಡ್ ಇರುತ್ತೆ ಇದ್ರ ಮೇಲೆ. ಯಾಕಂತಂದ್ರೆ ಆ ಚಾಲೆಂಜ್ ಅನ್ನ ತಗೊಂಡು ನೀವು ಅದನ್ನ ಕಂಪ್ಲೀಟ್ ಮಾಡ್ತೀರಾ. ಒಂದು ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಎಷ್ಟೋ ನಿಮ್ಗೆ ಡಿಫಿಕಲ್ಟ್ ಅನ್ಸಿದ್ರು ಕೂಡ ನಿಮ್ಗೆ ನೇಮ್, ಫೇಮ್ ಬಗ್ಗೆ, ಮನಿ ಬಗ್ಗೆ ಯಾವುದೇ ಒಂದು ತೊಂದರೆ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ನೀವು ಒಂದು ಬಿಸ್ನೆಸ್ ಆಸ್ಪೆಕ್ಟ್ ಇಂದ ನೋಡಿದಾಗ ನೀವು ಒಬ್ಬ ಒಳ್ಳೆ ಡಿಸಿಷನ್ ಮೇಕರ್ ಅಂತ ಹೇಳ್ಬಹುದು. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಇಂಟ್ಯೂಷನ್ ತುಂಬಾ ಆಕ್ಟಿವ್ ಆಗಿದೆ. ಮೋಸ್ಟ್ಲಿ ನೀವು ಸ್ವಲ್ಪ ಮೆಡಿಟೇಷನ್ ಅದೆಲ್ಲ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ, ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಇದೆ. ಹಾಗಾಗಿ ನಿಮ್ಗೆ ಏನಾದ್ರೂ ಆ ರೀತಿ ತೊಂದರೆಗಳು ಬರುತ್ತೆ ಅಂತಂದ್ರೆ ಕನ್ಸಿನ ಮುಖಾಂತರ ನಿಮ್ಗೆ ತಿಳಿಸುವಂತ ಚಾನ್ಸಸ್ ನನ್ಗೆ ಇಲ್ಲಿ ತುಂಬಾನೇ ಕಾಣ್ತಾ ಇದೆ. ತುಂಬಾ ನೀವು ಹಾರ್ಡ್ ವರ್ಕರ್ ಅಂತ ಹೇಳ್ಬಹುದು. ತುಂಬಾ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನ್ಗೆ ಕಾಣ್ತಾ ಇದೆ. ಡಿಫಿಕಲ್ಟೀಸ್ ಇಂದ ಬೀಟ್ ಮಾಡಿ ನೀವು ಮುಂದೆ ಹೋಗ್ತೀರಾ. ಓಕೆ, ಅಷ್ಟು ಒಳ್ಳೆ ಎನರ್ಜಿ ನಮ್ಗೆ ಕಾಣ್ತಾ ಇದೆ. ಇನ್ನು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ ತುಂಬಾನೇ ಖುಷಿಯಾಗಿದ್ದೀರಾ. ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಅಲ್ಲಿನೂ ಕೂಡ ನನ್ಗೆ ಏನು ತೊಂದರೆಗಳು ಕಾಣ್ತಾ ಇಲ್ಲ. ನಿಮ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೆ ತುಂಬಾನೇ ಪ್ರೈಡ್ ಇದೆ. ಎಲ್ಲಾನು ನೀವು ಬ್ಯಾಲೆನ್ಸ್ ಮಾಡ್ತಾ, ಹೋಲ್ಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಹಾಗಾಗಿ ರಿಲೇಶನ್ಶಿಪ್ ಅಲ್ಲಿ ನೋಡಿದಾಗ ತುಂಬಾನೇ ಪಾಸಿಟಿವ್ ಆಗಿರುವಂತ ಎನರ್ಜಿ ನನ್ಗೆ ಕಾಣ್ತಾ ಇರುವಂತದ್ದು. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ. ನೋಡಿ, ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು. ನಿಮ್ಮ ಕರಿಯರ್ ವೈಸ್ ಇರುವಂತದ್ದು ಸ್ಪೀಡ್ ಅಲ್ಲಿ ಇದ್ದೀರಾ. ಕರಿಯರ್ ವೈಸ್ ಹಾಗೇನಿಲ್ಲ, ಸ್ಪೀಡ್ ಅಲ್ಲಿ ಇದ್ದೀರಾ, ಚೆನ್ನಾಗಿದೆ, ಏನು ಆ ರೀತಿ ತೊಂದರೆ ಏನೂ ಇಲ್ಲ. ಯಾರಾದ್ರೂ ನಿಮ್ಗೆ ಏನಾದ್ರೂ ಹರ್ಟ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಜಸ್ಟ್ ಇಗ್ನೋರ್ ಮಾಡ್ಬೇಕು, ಮುಂದೆ ಹೋಗ್ತಾ ಇರ್ತಾರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ ಲೈಫ್ ಅಲ್ಲಿ, ಕರಿಯರ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಗೆ ಮನಸ್ಸು ಮುರಿಯುವಂತ ವ್ಯಕ್ತಿಗಳು ತುಂಬಾನೇ ಸಿಗ್ತಾರೆ. ಸೊ ಅದನ್ನೆಲ್ಲ ನೀವು ತಲೆಗೆ ಹಚ್ಕೊಳ್ಳಿಕ್ ಹೋಗ್ಬೇಡಿ. ನೀವು ಹೋಗ್ತಾ ಇರುವಂತ ವೇ ಕರೆಕ್ಟ್ ಆಗಿದೆ, ಜಸ್ಟ್ ಹೋಗ್ತಾ ಇರಿ. ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಮಾಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ 48 ಅವರ್ಸ್ಗೆ ಎನರ್ಜಿ ಬರ್ತಾ ಇರುವಂತದ್ದು.
ಹಾಗಿದ್ರೆ ಎಷ್ಟು ನಿಮಗೆ ಕನೆಕ್ಟ್ ಆಯ್ತು ನನಗೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.